ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಡಾ ಟಿಎಂಎ ಪೈ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದರ ಚೀಫ್ ರಿಸರ್ಚ್ ಸೈಂಟಿಸ್ಟ್ ಡಾ ಹೊಯ್ಸಳ ಎನ್ ಚಾಣಕ್ಯ ಅವರು ಮಾತನಾಡಿ, ಪ್ರಸ್ತುತ ಸಮಾಜದಲ್ಲಿ ನೀರಿನ ಮಲಿನತೆ ಹೆಚ್ಚಾಗಿದೆ. ಪರಿಸರದಲ್ಲಿ ನೀರು ಹಾಳಾಗದಂತೆ ರಕ್ಷಿಸಬೇಕು. ನಮಗೆ ಅಗತ್ಯವಿದ್ದಷ್ಟೇ ಆಹಾರ ಸೇವಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾದ ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಹಾಗೂ ಶಿಕ್ಷಕಿಯರಿಗೆ ಬಹುಮಾನ ನೀಡಿ ಗುರುತಿಸಲಾಯಿತು. ಮಾಹೆ ಪ್ರೊಫೆಸರ್ ಚಾನ್ಸಲರ್ ಡಾ ಎಚ್.ಎಸ್. ಬಳ್ಳಾಲ್ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಶಿಕ್ಷಣದಲ್ಲಿ ಉತ್ತೇಜನ ನೀಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಣಿಪಾಲ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಡೀನ್ ಡಾ ಅನಿಲ್ ಕೆ ಭಟ್, ಮಾಹೆ ರಿಜಿಸ್ಟರ್ ಡಾ ಪಿ ಗಿರಿಧರ್ ಕಿಣಿ ಉಪಸ್ಥಿತರಿದ್ದರು. ಹಾಳು ಮಾಡ್ಬೋದು, ಕೆಡಿಸ್ಬೋದು, ತ್ಯಾಗ ಮಾಡ್ಬೋದು, ಆದರೆ ವೇಸ್ಟ್ ಮಾಡೋಕ್ಕಾಗಲ್ಲ. ಚಾಣಕ್ಯ ಅವ್ರು ಮಾತಾಡ್ತಾ ಇದ್ರು 3 ಗಂಟೆಗಳ ನನ್ನ ಟೈಮ್ ವೇಸ್ಟ್ ಆಗಿದ್ದು ಕನ್ನಡದಲ್ಲಿ ಯಾರು ಹೇಳೋಕ್ಕೆ ಸಾಧ್ಯನಾ? ಆಗಲ್ಲ. ಸೊ ವಿ ಡೋಂಟ್ ನೋ ವೇಸ್ಟ್ ನಮ್ಮ ದೇಶದಲ್ಲಿ ಆಯ್ತಾ. ಅಂಥ ಪರಿಸ್ಥಿತಿನಲ್ಲಿ ನಾವು ನಾನೇನು ಶೇರ್ ಮಾಡಬೇಕು ಅಂತ ನನ್ನ ಆಸೆ ಅಂತಂದರೆ, what I experienced in school, in my secondary school, and perhaps a little into my PU, understanding science. ಈ ಸೈನ್ಸಿಂದ ಯಾಕೆ ಅಷ್ಟೊಂದು ಇನ್ಸ್ಪಿರೇಷನ್ ಬಂತು, ಮತ್ತು ಅದು ಇವತ್ತು ನಾನು ಏನೇನು ಎಂತೆಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತೀವೋ, the knowledge comes only from my school education, and unfortunately I did a secondary school education only. I did do PUC. So this is what I want to share, that we spend equal effort or equal emphasis on the physics, biology, chemistry, including humanities. ಎಲ್ಲದಕ್ಕೂ ಒಂದೇ ಸಮವಾಗಿ ಯೋಚನೆ ಮಾಡ್ತೀವಿ. ವಿ ಕ್ಯಾನ್ ಥಿಂಕ್ ಪ್ಯಾರಲಲಿ ಇನ್ ಆಲ್ ದಟ್. ಈ ಕುಶಲತೆ ಇಲ್ಲದೆ ಇದ್ರೆ ಇಂಥ ಎನ್ವೈರನ್ಮೆಂಟ್ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದು ಕಷ್ಟನೇ. ಪಾಪ ಅಂತ ಈಗ ನಾನು ಇನ್ನೂ ಅಸೈನ್ಮೆಂಟ್ ಮುಂದೆ ವರ್ಷಕೊಂಡು ಹೋದ್ರೆ, ಹೌ ಟು ಪ್ರಾಕ್ಟೀಸ್ ಸಸ್ಟೈನಬಿಲಿಟಿ ಇಂದ ಏನು ಕೇಳ್ತಾರೆ, 3R ಅಂತ ಬರುತ್ತೆ ಅಲ್ವಾ? ಹೇಳಿಲ್ವಾ ಯಾರಿಗೂ? ರೆಡ್ಯೂಸ್ ವೇಸ್ಟ್, reuse waste and recycle waste. ಅದು 3R ಮಾಡಿ. ನಿಮ್ಮ ಮನೆಯಲ್ಲಿ ಯಾರು ಊಟದ ತಟ್ಟೆಯಲ್ಲಿ ಒಂದು ಸ್ವಲ್ಪ ಅನ್ನ ಬಿಟ್ಟರೆ ಎತ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ?
ಎಲ್ಲಿಂದನೂ ಒಂದು ಕೈ ಬರುತ್ತೆ, ಪಡಾರ್ ಅಂತ ಹೊಡೆಯುತ್ತೆ, ಯಾಕೋ ವೇಸ್ಟ್ ಮಾಡ್ತಾ ಇದೆಯಾ, ಹೋಗ್ತೀನಿ ಮುಗಿಸ್ಕೊಂತ. ನಮ್ಗೆ ವೇಸ್ಟ್ ಮಾಡೋಕ್ಕೆ ಹಕ್ಕಿ ಅಂತ ಬೇಕಲ್ಲ. ಯಾವ್ದಾದ್ರು ಹಕ್ಕಿದ್ಯಾ? ಮನೆಯಲ್ಲಿ ಹೊಕ್ಕೆ ಇದ್ದಾರಾ ವೇಸ್ಟ್ ಮಾಡೋಕೆ ಹೋಗಲ್ಲ ಅಂತ? ಇಲ್ಲ. ಸೊ ದಿಸ್ ಇಸ್ ವೆರಿ, ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ವೇಸ್ಟ್. ಬಟ್ ದೆನ್ ವಾಟ್ ಈಸ್ ದ ಪ್ರಾಬ್ಲಮ್ ಆಫ್ ಸಸ್ಟೈನಬಿಲಿಟಿ? So if we have been sustaining, teachers should encourage our children to ask questions, whether it is right, wrong, or nonsense, whatever it is, because that's how they develop this enthusiasm and also the confidence to speak in public. ಹಾಗಾಗಿ ಟೀಚರ್ಸ್, ಮೇಷ್ಟ್ರು ಮತ್ತು ಟೀಚರ್ಸ್ಗೆ ಬಹಳ ಪ್ರಾಮುಖ್ಯವಾದ ವಿಷಯ ಏನಂದರೆ ಮಕ್ಕಳನ್ನು ಪ್ರಶ್ನೆ ಕೇಳಲಿಕ್ಕೆ ಉತ್ತೇಜನ ಮಾಡಬೇಕು. ಯು ಶುಡ್ ನಾಟ್ ಕರ್ವ್ ದೆಮ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಮಾಡಿದ್ರೆ ಮಕ್ಕಳಿಗೆ ಒಂದು ಧೈರ್ಯ ಬರ್ತದೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ. ವಾಟ್ ವಿ ಸಿ ನೌ ಇಸ್ ಚಿಲ್ಡ್ರನ್ ಫ್ರಮ್ ದಿ ಅರ್ಬನ್ ಏರಿಯಾಸ್ ಆರ್ ರೀಸನಬಲಿ ಗುಡ್, ದೇ ಆರ್ ವೆರಿ ಕಾನ್ಫಿಡೆಂಟ್ ಇನ್ ಆಸ್ಕಿಂಗ್ ಕ್ವೆಶ್ಚನ್. ಬಟ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಂತ ಒಂದು ಕಾನ್ಫಿಡೆನ್ಸ್ ಇರುವುದಿಲ್ಲ. ಆ ಕಾನ್ಫಿಡೆನ್ಸ್ ಅನ್ನು ಉದ್ಭವ ಮಾಡೋದು ಹೇಗೆ ಮಾಡೋದು ಅಂತ ಅದು ಟೀಚರ್ಸ್ ಕೆಲಸ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇಟ್ ಈಸ್ ಸೆಡ್ ದಿ ಚಿಲ್ಡ್ರನ್ ಲುಕ್ ಅಪ್ ಟು ದ ಪೇರೆಂಟ್ಸ್ ಆಸ್ their ರೋಲ್ ಮಾಡೆಲ್ ಸೂನ್ ಆಫ್ಟರ್ they are born. But once they start going to the school, they look up to the teachers as their role models. ಹಾಗಾಗಿ ಮೇಷ್ಟ್ರು ಅವರಿಗೆ ಬಹಳ ಪ್ರಾಮುಖ್ಯವಾದ ಕೆಲಸ ಉಂಟು ಮಕ್ಕಳ ಬೆಳವಣಿಗೆಯಲ್ಲಿ. ಅವರ್ ಫೌಂಡರ್, the late Dr. T.M.A. Pai always used to say, youth of today, ಇವತ್ತಿನ ಯುವಜನಾಂಗ are going to be the leaders of our country tomorrow, and I consider them as the real wealth of the country. So my dear children, ನೀವು ನಮ್ಮ ದೇಶದ ಯುವಜನಾಂಗ, ನಮ್ಮ ಮುಂದಿನ ಜನಾಂಗ, you are the real wealth of our country. So it is our responsibility as senior citizens to see that you are provided good education, quality education, and also confidence. The theme highlights the crucial role of women in fostering innovation and propelling India toward becoming a developed nation, Viksit Bharat, through STEM fields. It focuses on empowering women as leaders and innovators in science and technology. The goal is to align scientific development with the vision of Nari Shakti, woman power, for a sustainable and technologically advanced future. India is a nation brimming with talent, ideas, and ambition. Our young minds have proven their potential time and again, from launching successful space missions like Chandrayaan-3 to pioneering advancements in technology, medicine, and sustainable energy. Reeling and other sectors through innovative fermentation systems that recover high quality treated water, methane, and valuable byproducts. Importantly, these concepts were not confined to the industry. He extended them to urban wastewater treatment as well, contributing to the restoration of peri-urban water bodies and demonstrating that cities too can participate in sustainable cycles. Today's function, Dr. H.N. Chanakya, sir, the Chief Research Scientist, retired Center for Sustainable Technologies, Indian Institute of Science, Bengaluru. Thank you, sir, for taking your time out from your busy schedule to be with us for the day and also for your motivating words. Thank you so much, sir. Congratulations to all the winners. You have worked very hard for this and deserve the award. Those who have missed out, do not worry. There will be many more opportunities for participation and success is just waiting for you around the corner.